ನನಗೆ ಮೋಸ್ಟ್ಲಿ ಪ್ಲೇಸ್ ಬಿಟ್ಟು ಎಕ್ಸಿಟ್ ಆಗೋಕೆ ಮನ್ಸಾಗ್ತಾ ಇಲ್ಲ. ನೋಡಿ, ಬಿಸಿ ಬಿಸಿ ಇಡ್ಲಿ ಅಂತ ಹೇಳಿದ್ರೆ ಮೋಸ್ಟ್ಲಿ ಇದ್ರ ಮೇಲೆ ಹಾಕಿದಾರಲ್ಲ ಚಟ್ನಿ ಮತ್ತು ತುಪ್ಪ, ಇದು ಸ್ಪೆಷಲ್ ಅಂತ ಅನ್ಸುತ್ತೆ. ಈ ಟೇಸ್ಟ್ ಯಾರಿಗ್ ತಾನೇ ಇಷ್ಟ ಆಗಲ್ಲ ಹೇಳಿ. ಈ ಚಟ್ನಿ ಟೇಸ್ಟ್ ನೋಡಿದ್ರೆ ಮತ್ತೆ ಮತ್ತೆ ಶುದ್ಧ ತಿಂಡಿಗೆ ಹೋಗ್ಲೇಬೇಕು, ಇಡ್ಲಿ ತಿನ್ಲೇಬೇಕು ಅಂತ ಆಸೆ ಪಡ್ತೀರಾ. ಹೆಂಗಿದ್ ರೆಡಿ ಆಗುತ್ತೆ ಸಾಮ್ ಬಸ್ ಒಳಗಡೆ ಹೋಗಿ ತೋರಿಸ್ತೀನಿ ಬನ್ನಿ. ಇಷ್ಟೊತ್ತು ನಾನು ವೆರೈಟಿ ತಿಂಡಿ ರೆಡಿ ಆಗಿದ್ದನ್ನ ತೋರಿಸ್ತಾ ಇದ್ದೆ, ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ರು ಎಲ್ಲ ಗ್ರಾಹಕರಿಗೆ. ಬಟ್ ಇದು ರೆಡಿ ಆಗೋದು ಸಾಮ್ ಬಸ್ ಅಲ್ಲಿ ಅಂತ ಹೇಳಿದೆ. ಆ ಬಸ್ ಒಳಗಡೆ ಹೋಗಿ ಒಂದ್ಸಾರಿ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು, ಹೆಂಗ್ ಫುಡ್ ರೆಡಿ ಮಾಡ್ತಾ ಇದ್ರೆ. ಬಸ್ ಅಲ್ಲಿ ಟ್ರಾವೆಲ್ ಮಾಡಿದ್ನಪ್ಪ ನಾನು, ಬಟ್ ಫುಡ್ ರೆಡಿ ಆಗುತ್ತೆ ಅಂತ ಫಸ್ಟ್ ಟೈಮ್ ನೋಡ್ತಾ ಇದೀನಿ. ಬನ್ನಿ ತೋರಿಸ್ತೀನಿ. ನೋಡಿ, ಬಸ್ ಎಲ್ಲ ಹತ್ತೋದು ನಾನು ಟ್ರಾವೆಲ್ ಮಾಡೋದಕ್ಕೆ ನಮ್ಮ ಊರಿಗೆ ಹೋಗಕ್ಕೆಲ್ಲ ಬಸ್ ಹತ್ತಿದ್ನಪ್ಪ. ಬಟ್ ಸಾಮ್ ಟ್ರಾವೆಲ್ಸ್ ಅಲ್ಲಿ ತಿಂಡಿ ರೆಡಿ ಆಗ್ತಾ ಇದೆ. ಸಾಮ್ ಟ್ರಾವೆಲ್ಸ್ ಈ ಬಸ್ ಅಲ್ಲಿ ಒಳಗಡೆ ಬರ್ತಾ ಇದ್ದಂತೆ ಬಿಸಿ ಬಿಸಿ ಮಸಾಲೆ ದೋಸೆ ರೆಡಿ ಆಗ್ತಾ ಇತ್ತು. ಮಸಾಲೆ ದೋಸೆ ಸ್ಪೆಷಾಲಿಟಿ ಏನು ಅಂತ ಯೋಚನೆ ಮಾಡ್ತಾ ಇದ್ರೆ, ಇಲ್ಲಿರುವಂತಹ ಘೀ ಚಟ್ನಿ ಪುಡಿ ಮಸಾಲೆ ದೋಸೆ ಅಂತೆ ಇದು. ಅಲ್ಲಿ ಬಟರ್ ಮಸಾಲೆ ದೋಸೆ ಕೂಡ ರೆಡಿ ಆಗ್ತಾ ಇದೆ. ಇನ್ನೊಂದು ಸ್ಪೆಷಾಲಿಟಿ ನಿಮ್ಗೆ ನಾನು ತೋರಿಸ್ಲೇಬೇಕು. ನಿಮ್ಮ ಕರ್ನಾಟಕದ ಅಸ್ಮಿತೆ, ನಮ್ಮ ಶುದ್ಧ ತುಪ್ಪ ನಂದಿನಿ ಬ್ರ್ಯಾಂಡ್. ಯಾವಾಗ್ಲೂ ಕೂಡ ನಾವು ಕನ್ನಡಿಗರಾಗಿ ಈ ಬ್ರ್ಯಾಂಡ್ ಬಗ್ಗೆ ಹೆಮ್ಮೆ ಪಡ್ತೀವಿ. ಅದೇ ಬ್ರ್ಯಾಂಡ್ ಯೂಸ್ ಮಾಡಿ ಮಸಾಲೆ ದೋಸೆ ರೆಡಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನ ಕೂಡ ಎಂಜಾಯ್ ಮಾಡಬಹುದು.